ನಿಮ್ಮ ಮನೆಯವರು ನಿಮ್ಮ ಮೇಲೆ ಸಿಕ್ಕಾಬಿಟ್ಟೆ ಸಿಟ್ಟು ಮಾಡ್ತಿದ್ದಾರೆ, ರೇಗಾಡ್ತಿದ್ದಾರೆ, ಹಾಗಂತ ಹೇಳ್ಬಿಟ್ಟು ಅವ್ರಿಗೆ ಬಿ ಪಿ ಇದೆ ಅಂತನಾ? ಸಿಟ್ಟು ಮಾಡೋರಿಗೆಲ್ಲ ಬಿ ಪಿ ಇದೆ ಅಂತಾನೆ ನಿಮ್ಮ ಪ್ರಕಾರ? ಹೇಳ್ರಿ, ಅಲ್ಲ ತಾನೇ? ಯಾರ್ಯಾರು ಸಿಟ್ಟು ಮಾಡ್ತಾರೋ ಅವರಿಗೆಲ್ಲ ಬಿ ಪಿ ಇಲ್ಲ. ಬಟ್ ಬಿ ಪಿ ಇರೋರು ಸಿಟ್ಟು ಮಾಡ್ಲಿಕ್ಕೆ ಹೋಗ್ಬಾರ್ದು. ಬಿ ಪಿ ಇರೋರು ಸಿಟ್ಟು ಮಾಡಿದ್ರೆ ಕೆಲವು ರಕ್ತ ಸಂಚಾಲನ ಸಮಸ್ಯೆಗಳಾಗೋದು ನಿಜ. ಆದರೆ ಸಿಟ್ಟು ಮಾಡೋರಿಗೆಲ್ಲ ಬಿ ಪಿ ಇದೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಬಿ ಪಿನ ಡಾಕ್ಟರ್ ಹತ್ರ ಹೋಗಿ ಪರೀಕ್ಷೆ ಮಾಡಿಸಿದ್ರೆ ಮಾತ್ರ ಬಿ ಪಿ ಇದೆಯೋ ಇಲ್ಲ ಅನ್ನೋದು ನಿಮ್ಮ ಡಾಕ್ಟರ್ ನಿಮಗೆ ಸ್ಪಷ್ಟವಾಗಿ ಹೇಳ್ತಾರೆ. ರೆಕಾರ್ಡಿಂಗ್ ಇರುತ್ತೆ. ಸಿಸ್ಟೋಲಿಕ್ ಬಿ ಪಿ, ಡಯಾಸ್ಟೋಲಿಕ್ ಬಿ ಪಿ ಅಂತ ಅದು ಅಷ್ಟೇ ಇರಬೇಕು. ಅದಕ್ಕಿಂತ ಹೆಚ್ಚು ಏನಾದರೂ ಇದ್ದರೆ ಕಂಡು ಬಂದಲೆ ನಿಮ್ಮ ಡಾಕ್ಟರ್ ನಿಮಗೆ ಬಿ ಪಿ ಇದೆ ಅಂತ ಹೇಳ್ತಾರೆ. ಎಷ್ಟೋ ಜನಕ್ಕೆ ಆ್ಯಕ್ಸಿಲರೇಟೆಡ್ ಬಿ ಪಿ ಅಂತ ಕರಿತೀವಿ, ಭಯಂಕರ ಜಾಸ್ತಿ ಇರುತ್ತೆ. ಆವಾಗ 220 ಸಿಸ್ಟೋಲಿಕ್ಕು, 120, 130 ಡಯಾಸ್ಟೋಲಿಕ್ಕು, ಈ ಥರದ ಬಿ ಪಿಗಳನ್ನ ಸಡನ್ನಾಗಿ ನಾವು ಕಂಟ್ರೋಲಿಗೆ ತಂದುಬಿಡ್ಬೇಕು. ಇಲ್ಲ ಸ್ಟ್ರೋಕ್ ಆಗೋಂಥ ಪಾಸಿಬಿಲಿಟಿ, ಕಿಡ್ನಿ ಡ್ಯಾಮೇಜ್ ಆಗೋಂಥ ಪಾಸಿಬಿಲಿಟಿ ಹೆಚ್ಚಾಗಿರುತ್ತೆ. ಅದಕ್ಕೆ ಬಿ ಪಿನ ಸೈಲೆಂಟ್ ಕಿಲ್ಲರ್ ಅಂತ ಕರೆಯೋದು. ಬಿ ಪಿ ಯಾವ ಲಕ್ಷಣಗಳನ್ನೂ ತೋರಿಸೋದಿಲ್ಲ. ನಿಮಗೆ ತಲೆ ಸುತ್ತು ಬಂದ ಕೂಡಲೇ ಬಿ ಪಿ ಕಡಿಮೆ ಆಗಿದೆ, ಬಿ ಪಿ ಜಾಸ್ತಿ ಆಗಿದೆ, ಖಂಡಿತ ಇಲ್ಲ. ತಲೆ ಸುತ್ತಿಗೂ ಬಿ ಪಿಗೂ ಸಂಬಂಧ ಇಲ್ಲ. ಯಾರಿಗೆಲ್ಲ ಬಿ ಪಿ ಡೌನ್ ಆಗುತ್ತೆ, ಅದು ಯಾವುದೋ ಒಂದು ಕಂಡೀಷನ್ಸ್ಗಳಲ್ಲಿ, ಎಲ್ಲ ಪ್ರತಿ ಮನುಷ್ಯನಿಗೂ ಬಿ ಪಿ ಡೌನ್ ಆಗಿ ಸಮಸ್ಯೆಗಳಾಗಲ್ಲ. ಯಾರಿಗೆಲ್ಲ ವಾಂತಿ ಭೇದಿಯಾಗಿರುತ್ತೆ, ನೀರಿನ ಅಂಶ ಶರೀರದಲ್ಲಿ ಕಡಿಮೆ ಆಗಿರುತ್ತೆ, ಜ್ವರ ಸಿಕ್ಕಾಬಿಟ್ಟೆ ಇದ್ದು ಬಿ ಪಿ ಕಡಿಮೆ ಆಗಿ, ಇನ್ಫೆಕ್ಷನ್ ಜಾಸ್ತಿ ಆಗಿ ಬಿ ಪಿ ಕಡಿಮೆ ಅಂತ ಪಾಸಿಬಿಲಿಟಿಗಳಿರುತ್ತೆ. ಆ ಥರ ಸಂದರ್ಭಗಳು ಎಮರ್ಜೆನ್ಸಿ. ಬಿ ಪಿ ಕಡಿಮೆ ಆದರೆ ಅದು ಇಟ್ಸ್ ಎನ್ ಎಮರ್ಜೆನ್ಸಿ ಕಂಡೀಷನ್ ಅಂತ ಟ್ರೀಟ್ಮೆಂಟ್ ಕೊಡ್ತಾರೆ. ಬಿ ಪಿ ಜಾಸ್ತಿ ಆದರೆ ಯಾವ ಲಕ್ಷಣಗಳು ತೋರಿಸೋದಿಲ್ಲ. ಆದರೆ ಬಿ ಪಿ ಜಾಸ್ತಿಯಾಗಿ ಕೆಲವೊಂದು ಸಲ ಈ ಆರ್ಗನ್ ಡ್ಯಾಮೇಜ್ ಮಾಡ್ತಾವೆ, ಟಾರ್ಗೆಟ್ ಆರ್ಗನ್ ಡ್ಯಾಮೇಜ್ ಅಂತ ಕರಿತೀವಿ. ಕಣ್ಣು, ಕಿಡ್ನಿ, ಹಾರ್ಟು, ಸಣ್ಣ ರಕ್ತನಾಳಗಳು, ಕಣ್ಣಿನ ರಕ್ತನಾಳಗಳಾಗಿರ್ಬೋದು, ಹಾರ್ಟಿನ ರಕ್ತನಾಳ, ಇವನು ಡ್ಯಾಮೇಜ್ ಮಾಡೋದು ಪಾಸಿಬಿಲಿಟಿ ಇರುತ್ತೆ. ಈ ಥರ ಮಾಡಿದಾಗ ನೀವು ತಕ್ಷಣ ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಆರಾಮಾಗಲೇಬೇಕು. ಬಿ ಪಿ ನಿಯಂತ್ರಣ ಮಾಡಲಿಕ್ಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಯೋಗ, ಧ್ಯಾನ ತುಂಬ ಇಂಪಾರ್ಟೆಂಟ್. ಭ್ರಾಮರಿ ಯೋಗ, ಅದು ಬ್ರೀತಿಂಗ್ ಎಕ್ಸಸೈಸ್ ಮಾಡುವಂಥದ್ದು, ಎಸ್ಪೆಷಲಿ ಅನುಲೋಮ ವಿಲೋಮ ತುಂಬಾ ಹೆಲ್ಪ್ ಮಾಡಿರುವಂಥದ್ದು, ಕೆಲವೊಂದಲ್ಲಿ ರಿಸರ್ಚ್ಗಳೆಲ್ಲ ಮಾಡಿರುವಂಥದ್ದು ಇದೆ. ಯೋಗ ಧ್ಯಾನ ತುಂಬಾ ಒಳ್ಳೆಯದು. ಅದ್ರ ಜೊತೆಗೆ 3/4 ಗಂಟೆ ಬ್ರಿಸ್ಕ್ ವಾಕಿಂಗ್. ನೀವೇನು ಬಿಟ್ಟರು ಕೂಡ ಈ ಆಯುರ್ವೇದದಲ್ಲಿ ಚಂಕ್ರಮಣ ಅಂತ ಕರಿತೀವಿ, ಬ್ರಿಸ್ಕ್ ವಾಕಿಂಗ್ ಅಂತ ಕರಿತೀವಿ, ಇದು ಬಿಡಂಗೇ ಇಲ್ಲ. 3ನೇದು ಆಹಾರದಲ್ಲಿ ಬೀಟ್ರೂಟು, ಆಮ್ಲ ಮತ್ತು ಕ್ಯಾರೆಟ್, ಈ 3ನ್ನು ತುರಿದುಬಿಟ್ಟು ಸ್ವಲ್ಪ ಶುಂಠಿ ರಸ ಹಾಕಿಬಿಟ್ಟು 1 ಲೋಟ ನೀರಿಗೆ ಮಿಕ್ಸಿ ಮಾಡಿ ಸೋಸಿಬಿಟ್ಟು ದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಕೂಡ ಬಿ ಪಿ ನಿಯಂತ್ರಣ ಆಗುತ್ತೆ. ಬಿ ಪಿ ರಿವರ್ಸ್ ಕೂಡ ಮಾಡ್ಬೋದು. 2ನೇದು ಬೆಳ್ಳುಳ್ಳಿ ಚಟ್ನಿ. ಬೆಳ್ಳುಳ್ಳಿಗೆ ಏನು ಮಾಡಿ ಅಂತೇಳಿದ್ರೆ ಬೆಳ್ಳುಳ್ಳಿ ಚಟ್ನಿ ಏನಾದರೂ ಮಾಡ್ಕೊಂಡು ತಿನ್ಬೋದು. ಯಾರಿಗೆಲ್ಲ ಒಂದೆಲೆಗ ಸೊಪ್ಪು ಸಿಗುತ್ತೆ, ಬ್ರಾಹ್ಮಿ ಅಥವಾ ಒಂದೆಲೆಗ ಸೊಪ್ಪು ಅಂತ ಕರಿತೀವಲ್ಲ, ಮಂಡುಕ ಪರ್ಣಿ ಅಂತ ಕರಿತೀವಿ ಆಯುರ್ವೇದದಲ್ಲಿ, ಇದನ್ನು ಚಟ್ನಿ ಮಾಡಿಕೊಂಡು ದಿನ ಅನ್ನ, ರೊಟ್ಟಿ, ಚಪಾತಿ, ಮುದ್ದೆಗಳ ಜೊತೆಗೆ ದಿನ ಬಳಸ್ತಾ ಬಂದರೆ ಇದು ಕೂಡ ಬಿ ಪಿನ ಸಖತ್ತಾಗಿ ಕಂಟ್ರೋಲ್ ಮಾಡಿ ಇಟ್ಕೊಳುತ್ತೆ. 3ನೇದು ಹಣ್ಣುಗಳಲ್ಲಿ ಕಲ್ಲಂಗಡಿ ಹಣ್ಣು, ಬಾಳೆಹಣ್ಣು, ಇವುಗಳು ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ. ಹಣ್ಣುಗಳು ದಿನ ಬೆಳಗ್ಗೆನೇ ಖಾಲಿ ಹೊಟ್ಟೆಲ್ಲಿ ತಗೋಬೇಕಾಗತ್ತೆ, ತಿಂಡಿ ಟೈಮಲ್ಲಿ ತಗೋಬೇಕಾಗತ್ತೆ. ಮಧ್ಯಾಹ್ನ ಸಂಜೆ ತಗೊಂಡ್ರೆ ಅಂಥ ಬೆನಿಫಿಟ್ ಸಿಗಲಾರ್ದು ಬಿ ಪಿಗೆ. ಇದರಲ್ಲಿ ಪೊಟ್ಯಾಷಿಯಮ್ ಚೆನ್ನಾಗಿರುತ್ತೆ, ನೈಟ್ರೇಟ್ಸ್ಗಳು ಚೆನ್ನಾಗಿರುತ್ತೆ, ರಕ್ತನಾಳಗಳನ್ನ ಅಗಲ ಮಾಡೋದ್ರಿಂದ ಇದು ದಿನನಿತ್ಯ ಬಳಸ್ತಾ ಬಂದರೆ ತುಂಬ ಅನುಕೂಲ ಮಾಡುತ್ತೆ. ಯಾರಿಗೆಲ್ಲ ಒಬೇಸಿಟಿ ಇದೆ ಅವರು ತೂಕದ ನಿಯಂತ್ರಣ ತುಂಬ ಚೆನ್ನಾಗಿ ಮಾಡಿಟ್ಕೋಬೇಕಾಗತ್ತೆ. ಥೈರಾಯ್ಡ್ ಸಮಸ್ಯೆ ಇರೋಂಥವ್ರು, ಹೈಪೋಥೈರಾಯ್ಡಿಸಮ್ ಅಂತ ಕರಿತೀವಿ, ಎಸ್ಪೆಷಲಿ TSH ಲೆವೆಲ್ ಜಾಸ್ತಿ ಇರುತ್ತೆ, ಅಂಥವ್ರಿಗೂ ಕೂಡ ಬಿ ಪಿ ಜಾಸ್ತಿ ಇರೋಂಥ ಪಾಸಿಬಿಲಿಟಿ ಇರುತ್ತೆ. ಒಂದು ಸಲ ಥೈರಾಯ್ಡಿನ ಸಮಸ್ಯೆ ಕಡಿಮೆ ಆಗ್ತಿದ್ದಂಗೆ ಬಿ ಪಿ ಕೂಡ ನಿಯಂತ್ರಣಕ್ಕೆ ಬರ್ತಾ ಹೋಗುತ್ತೆ. ಇವೆಲ್ಲವಕ್ಕೂ ಕೂಡ ನೀವು ನಿಮ್ಮ ಹತ್ತಿರದ ವೈದ್ಯರ ಹತ್ರ ಹೋಗಿ ಚೆಕಪ್ ಮಾಡಿಸೋದು ತುಂಬ ಒಳ್ಳೆಯದು. ಆಯುರ್ವೇದ ಮನೆಮದ್ದು ತೊಗೊಳೋದಾದರೆ ಅಶ್ವಗಂಧ ಪುಡಿ ಮತ್ತು ಸರ್ಪಗಂಧ ಮಾತ್ರೆಗಳು ಸಿಗ್ತವೆ. ಇದು ದಿನ ಬೆಳಗ್ಗೆ ಖಾಲಿ ಹೊಟ್ಟೆಲ್ಲಿ ತೊಗೊಳ್ತಾ ಬಂದರೂ ಕೂಡ ನಿಮ್ಮ ಬಿ ಪಿ ನಿಯಂತ್ರಣದಲ್ಲಿ ಕಾಣುತ್ತೆ. ಅಶ್ವಗಂಧ, ಆಮ್ಲ 100 ಗ್ರಾಮ್ ತೊಗೊಂಡು ಮಿಕ್ಸ್ ಮಾಡಿ ಇಟ್ಕೊಂಡು ಕಾಲು ಚಮಚ 1 ಲೋಟ ನೀರಲ್ಲಿ ಹಾಕ್ಕೊಂಡು ಬೆಳಗ್ಗೆನೇ ಕುಡಿದ್ರೆ ಅದು ತುಂಬ ಅನುಕೂಲ ಮಾಡುತ್ತೆ. 2ನೇದು ಸರ್ಪಗಂಧ ಟ್ಯಾಬ್ಲೆಟ್ಸ್ಗಳೇನು ಸಿಗ್ತಾವಲ್ಲ ಅದನ್ನು ಕೂಡ ದಿನ ರಾತ್ರಿ ಒಂದೊಂದು ಮಲಗಬೇಕಾದ್ರೆ ತೊಗೊಂಡ್ರು ಕೂಡ ನಿಮ್ಮ ಬಿ ಪಿ ನಿಯಂತ್ರಣದಲ್ಲಿರುತ್ತೆ. ಇದಿಷ್ಟು ಮಾಡಿದರೆ ಆರೋಗ್ಯ ಚೆನ್ನಾಗಿರುತ್ತೆ.